ಶೋಭಾಯಾತ್ರೆ, ಎಲ್ಲ ಭಕ್ತರ ಉತ್ಸಾಹದ ನಡಿಗೆ, ಇದೆಲ್ಲವೂ ಕೇವಲ ಒಂದು ಉತ್ಸವದ ಉತ್ಸಾಹದಿಂದ ಮಾಡಿದ್ದಲ್ಲ. ಇವತ್ತಿನ ಅತಿ ವೇಗದ ವೈಜ್ಞಾನಿಕ ಪ್ರಗತಿಯ ಕಾಲದಲ್ಲಿಯೂ AI ಮಧ್ಯದೊಳಗೆ ಎಲ್ಲರೂ ಇದ್ದಾಗಲೂ ವಿಚಿತ್ರವಾದಂತಹ ವೈಜ್ಞಾನಿಕವಾದ ಆವಿಷ್ಕಾರಗಳು ನಾಗಾಲೋಟದಿಂದ ಸಾಗಿದ್ದರು. ಈ ಮಧ್ಯದಲ್ಲಿಯೂ ಸನಾತನ ಧರ್ಮದ ಹಿರಿಮೆ ಗರಿಮೆ ಇವುಗಳು ಯಾವತ್ತೂ ಕಡಿಮೆಯಾಗೋದಿಲ್ಲ, ಇನ್ನೂ ಉಚ್ಛ್ರಾಯದ ಸ್ಥಿತಿಗೆ ಹೋಗುತ್ತೆ ಎನ್ನುವುದನ್ನು ಸಾರುವುದಕ್ಕೆ ಈ ಶೋಭಾಯಾತ್ರೆ. ಭೌತಿಕವಾದ ಶಕ್ತಿಗಳ ಉಪಯೋಗವನ್ನು ಮಾಡಿಕೊಂಡು ನಾನಾ ವಿಧವಾದಂತಹ ಆವಿಷ್ಕಾರಗಳನ್ನು ವಿಜ್ಞಾನ ಮಾಡಿರಬಹುದು. ಎಷ್ಟೇ ಮುಂದೆ ಸಾಗಿದ್ದರೂ ಆ ಭೌತಿಕ ಶಕ್ತಿಗಳನ್ನು ಭೂತಗಳನ್ನು ನಿರ್ಮಾಣ ಮಾಡಿದಂತಹ ಭೂತಾತೀತನಾದ ಮಹಾಭೂತನಾದ ಸರ್ವೋತ್ತಮನಾದ ಶ್ರೀಹರಿಯ ಶ್ರೀಮನ್ನಾರಾಯಣನ ಅನಂತ ಶಕ್ತಿಯ ಅಪಾರವಾದ ಸಾಗರದ ಮುಂದೆ ಇಡೀ ಪ್ರಪಂಚ ಒಂದಾಗಿ ಏನನ್ನ ಸಾಧಿಸಿದರೂ ಒಂದು ಹನಿಯಷ್ಟು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅನಂತ ಶಕ್ತಿಯಾಗಿದ್ದಾನೆ ಪರಮಾತ್ಮ ಅನ್ನುವ ಶಾಶ್ವತವಾದ ಸತ್ಯವನ್ನ ಜಗತ್ತಿಗೆ ಸಾರುವುದಕ್ಕೆ ಈ ಕಾರ್ಯಕ್ರಮ. ಚಾತುರ್ಮಾಸ್ಯದ ಉತ್ಸವವೂ ಇದಕ್ಕಾಗಿ. ಇಲ್ಲಿ ನಡೆಯುವ ಅನ್ನದಾನ, ಜ್ಞಾನದಾನ ಎಲ್ಲದರ ಗುರಿಯೂ ಒಂದೇ, ಅದು ಧರ್ಮೋ ರಕ್ಷತಿ ರಕ್ಷಿತಃ. ಸರ್ವೋತ್ತಮನಾದಂತಹ ಶ್ರೀಹರಿ ಶ್ರೀಮನ್ನಾರಾಯಣ ಅವನೇ ನಿಜವಾದ ಧರ್ಮ. ಧಾರಕತ್ವ ಧರ್ಮ, ಇಡೀ ಜಗತ್ತಿನ ಧಾರಣೆಯನ್ನು ಮಾಡುವಂತಹ ಜಗತ್ತಿನ ಅಂತಃಸತ್ವ ಅದು ಭಗವಂತ ನಾರಾಯಣ. ಜಗತ್ತಿನ ಒಳಗಿದ್ದು ಜಗತ್ತನ್ನು ಧಾರಣೆ ಮಾಡುತ್ತಾನೆ, ಜಗತ್ತಿನ ಕೆಳಗೆ ಇಡೀ ಜಗತ್ತಿನ ಮಧ್ಯದಲ್ಲಿ ಧಾರಕನಾಗಿ ನಿಂತು ಆಧಾರ ಸ್ತಂಭನಾಗಿ ನಿಂತು ಜಗತ್ತನ್ನು ಧಾರಣೆ ಮಾಡಿದವನು ಭಗವಂತ. ಮನೆಯನ್ನ ಧಾರಣ ಮಾಡುವುದಕ್ಕೆ ಸ್ತಂಭ, ಒಬ್ಬ ವ್ಯಕ್ತಿಯ ದೇಹವನ್ನ ಧಾರಣೆ ಮಾಡುವುದಕ್ಕೆ ಅವನ ಸ್ಪೈನಲ್ ಕಾರ್ಡ್ ಇದ್ದ ಹಾಗೆ ಇಡೀ ವಿಶ್ವವನ್ನು ಧಾರಣೆ ಮಾಡುವುದಕ್ಕಾಗಿರುವಂತಹ ಆಧಾರ ಸ್ತಂಭ ಅಂದರೆ ಅದು ಭಗವಂತ. ಇದನ್ನು ತೋರಿಸುವುದಕ್ಕಾಗೇನೆ ನಿಜವಾದ ಸ್ತಂಭಗಳು ಸ್ತಂಭ ಅಲ್ಲ, ಸ್ತಂಭಗಳು ಯಾರನ್ನೂ ಧಾರಣೆ ಮಾಡೋದಿಲ್ಲ. ಎಲ್ಲ ಸ್ತಂಭಗಳೊಳಗಿದ್ದು ಧಾರಣೆ ಮಾಡುವ ನಿಜವಾದ ಸ್ತಂಭ ನಾನು ಅಂತ ತೋರಿಸುವುದಕ್ಕೇನೆ ಸ್ತಂಭ ಒಡೆದು ತನ್ನನ್ನು ತೋರಿಸಿದ ನರಸಿಂಹ. ಅಂತಹ ಧಾರಕನಾದ ಭಗವಂತ ಇವನು ನಿಜವಾದ ಧರ್ಮ. ಧರ್ಮೋ ಧರ್ಮವಿದುತ್ತಮ ವಿಷ್ಣು ಸಹಸ್ರನಾಮ ಹೇಳುತ್ತೆ. ಅಂತಹ ಧರ್ಮನಾದ ಭಗವಂತ, ಧಾರಕನಾದಂತಹ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿ ಜಗತ್ತಿನಲ್ಲಿ ಸತ್ವವನ್ನು ತುಂಬಿದವ, ಶಕ್ತಿಗಳನ್ನು ತುಂಬಿದವ. ಒಂದೊಂದು ಆಟಮ್ಮಿನಲ್ಲಿರುವಂತಹ ಅದ್ಭುತವಾದ ಶಕ್ತಿಯನ್ನ ಇವತ್ತು ಉಪಯೋಗಿಸಿ ಎಷ್ಟು ಲಾಭಗಳನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವುದನ್ನು ನೀವೆಲ್ಲ ತಿಳಿದಿದ್ದೀರಿ. ಜಗತ್ತಿಗೆ ಬೇಕಾದಂತಹ ಸಾಕಷ್ಟು ಅನುಕೂಲತೆಗಳನ್ನು ಒದಗಿಸಬಹುದು. ದ್ರೋಹಿಗಳನ್ನು, ದುಷ್ಟಶಕ್ತಿಗಳನ್ನು ನಾಶ ಮಾಡುವುದಕ್ಕೂ ಆ ಐಟಮ್ ಅನ್ನು ಉಪಯೋಗಿಸಬಹುದು. ಜಗತ್ತಿನ ರಕ್ಷಣೆಗೂ ಪುಷ್ಟಿಗೂ ಉಪಯೋಗಿಸಬಹುದು. ಒಂದೊಂದು ಸಣ್ಣ ಅಣುವಿನಲ್ಲಿ ಅಂತಹ ಶಕ್ತಿಯನ್ನ ಇಟ್ಟ ಅಣೋರಣೀಯನ ಮಹತೋ ಮಹೀಯನ, ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬ ಉಪನಿಷತ್ತಿನ ವಚನದಂತೆ ಅಣುವಿನಲ್ಲಿಯೂ ಅಣುವಾಗಿ ಇದ್ದು
ಮಹತ್ತಾದ ವಸ್ತುವಿನಲ್ಲಿ ಮಹತ್ತಾಗಿ ಇತ್ತು. ಎಲ್ಲ ಜೀವನ ಸ್ವರೂಪವನ್ನು ಅನಾದಿ ಕಾಲದಿಂದ ನೇಮನ ಮಾಡುವಂತಹ, ಎಲ್ಲ ಜೀವರ ಮನಸ್ಸು, ಇಂದ್ರಿಯಗಳು, ಅವರ ಶರೀರಗಳನ್ನು ಸೃಷ್ಟಿ ಮಾಡಿ ಪರಮಾನುಗ್ರಹದಿಂದ ಅವರವರ ಸಾಧನೆಯನ್ನು ಮಾಡಿಸಿ ಪರಮ ಸುಖದ ದಾರಿಯಲ್ಲಿ ಕೈ ಹಿಡಿದು ನಡೆಸಿಕೊಂಡು ಹೋಗುವಂತಹ ಆ ಭಗವಂತನ ಪಾರಮ್ಯವನ್ನು, ಅವನ ಉಪಕಾರವನ್ನು ತಿಳಿದು ನಮ್ಮೆಲ್ಲರ ನಿಜವಾದ ಗುರಿ ಏನು ಅನ್ನುವುದನ್ನು ಚೆನ್ನಾಗಿ ತಿಳಿದುಕೊಂಡು ಆ ದಾರಿಯಲ್ಲಿ ನಡೆದ ಸಜ್ಜನರೇ ಇನ್ನಷ್ಟು ಉತ್ಸಾಹದಿಂದ, ಇನ್ನೂ ವೇಗದಿಂದ, ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವುದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಚಾತುರ್ಮಾಸ್ಯದ ಉತ್ಸವ ವೈಯಕ್ತಿಕವಾದ ಉತ್ಸವ ಅಲ್ಲ, ವ್ಯಕ್ತಿಗತವಾದ ವೈಭವೀಕರಣವೂ ಅಲ್ಲ. ಎಲ್ಲರೂ ಸೇರಿ ಮಾಡಬೇಕಾದ ಸಾಧನೆ ಇದೆ. ಗುರಿಯನ್ನು ತಲುಪಬೇಕಾಗಿದೆ. ಗುರಿಗೆ ಬೆನ್ನು ಮಾಡಿ ವಿರುದ್ಧ ದಿಕ್ಕಿಗೆ ನಡೆಯುವ ಪ್ರಯಾಸ ಬೇಡ. ಗುರಿಯತ್ತ ನಡೆಯೋಣ. ಸಾವಧಾನವಾಗಿ ನಡೆದರೂ ಒಂದು ದಿನ ಗುರಿಯನ್ನು ತಲುಪಬಹುದು. ವಿರುದ್ಧ ದಿಕ್ಕಿಗೆ ನಡೆಯುವುದು ಬೇಡ. ಆ ಭಗವತ್ ತತ್ವವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮಹಾಭಾರತ, ಭಾಗವತಾದಿ ಸಚ್ಚಾಸ್ತ್ರಗಳ ಮೂಲಕ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸರ್ವಮೂಲ ಗ್ರಂಥಗಳ ಮೂಲಕ, ಶ್ರೀಮದ್ ಟೀಕಾಕೃತ್ಪಾದರ ಟೀಕಾ ಟಿಪ್ಪಣಿಗಳ ಮೂಲಕ ಆ ಭಗವತ್ ತತ್ವವನ್ನು ತಿಳಿದು ಧರ್ಮದ ಅನುಷ್ಠಾನವನ್ನು ಮಾಡಿ ನಮ್ಮನ್ನು ನಾವು ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳುವ ಪ್ರಯತ್ನ. ಉಚ್ಚೈರ್ಗತಿರ್ ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್. ಉನ್ನತವಾದ ಸ್ಥಾನಮಾನಗಳು ಇಹಲೋಕದಲ್ಲಿ, ಪರಲೋಕದಲ್ಲಿ, ಜನ್ಮಾಂತರದಲ್ಲಿ ಸಿಗಬೇಕು ಅಂದರೆ ಅದು ಧರ್ಮದಿಂದ ಮಾತ್ರ, ಹಣದಿಂದ ಅಲ್ಲ. ಹಣದಿಂದ ಸಾಕಷ್ಟು ಸಾಧನ ಸಲಕರಣೆಗಳನ್ನು ನಾವು ಪಡೆಯಬಹುದು. ಶಾಂತಿ ಸಮಾಧಾನಗಳನ್ನು ಪಡೆಯುವುದು ಮಾತ್ರ ಧರ್ಮದಿಂದ ಮಾತ್ರ ಸಾಧ್ಯ. ಲೌಕಿಕವಾದ ವಿದ್ಯೆಯಿಂದ ಬೇಕಾದಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಬಹುದು, ಕಾರುಗಳನ್ನು ತೆಗೆದುಕೊಳ್ಳಬಹುದು, ಹಣವನ್ನು ಗಳಿಸಬಹುದು, ಕಂಪನಿಗಳನ್ನು ತೆಗೆದುಕೊಳ್ಳಬಹುದು, ಬೆಳೆಸಬಹುದು. ಆದರೆ ಪ್ರೀತಿ, ಬಾಂಧವ್ಯ, ವಿಶ್ವಾಸ, ಆತ್ಮೀಯತೆ, ಮನಸ್ಸಿಗೆ ಒಂದು ಸಮಾಧಾನ, ತೃಪ್ತಿ, ಶಾಂತಿ ಇವುಗಳು ಸಿಗೋದು ಮಾತ್ರ ಧರ್ಮದಿಂದಲೇ ಸಿಗೋದು. ಆ ಭಗವತ್ ತತ್ವದ ಚಿಂತನದಿಂದಲೇ ಸಿಗುವುದು ಅನ್ನುವುದು ಸಾರ್ವಕಾಲಿಕವಾದಂತಹ ಸತ್ಯ ಇದು. ನವಾರೆ